ವೀರಣಗೆರೆ ವೀರಗಲ್ಲಿನ ಬಗ್ಗೆ ಹೇಳ್ತಾ ಇದ್ವಿ, ಅದಕ್ಕೊಂದೊಳ್ಳೆ ಇತಿಹಾಸ ಇದೆ ಅಂತ ಕೂಡ ಹೇಳಿದ್ವಿ. ಅದನ್ನ ನೀವು ನಿಮ್ಮ ಸ್ಟೂಡೆಂಟ್ಸ್ಗಳು ಸೇರ್ಕೊಂಡು ಅದಕ್ಕೆ ಪುನರುಜ್ಜೀವನ ಮಾಡೋ ಕೆಲಸ ಕೂಡ ಮಾಡಿದ್ರಿ. ಕಂಗ್ರ್ಯಾಚುಲೇಷನ್ ಫಾರ್ ದಟ್. ಏನದು? ಇಲ್ಲಿ ಮೈಸೂರಲ್ಲಿ ಒಂದು ಅತ್ಯದ್ಭುತವಾದ ಜಾಗ ಇದೆ, ವೀರನಗೆರೆ ಅಂತ. ದಯವಿಟ್ಟು ನೀವು ಹೋಗಿ. ಪ್ರಾಚೀನ ಕಾಲದ ಹಳ್ಳಿ ಇದ್ದಂಗಿದೆ ಮೈಸೂರು ಒಳಗಡೆ. ಅಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ವೀರಗಲ್ಲೆಲ್ಲ ಇದೆ. ಆ ವೀರಗಲ್ಲಲ್ಲಿ 110ಕ್ಕೂ ಹೆಚ್ಚು ವೀರಗಲ್ಲಿವೆ. ಅವರೆಲ್ಲ ಪಿರಿಯಾಪಟ್ಟಣದ ಯುದ್ಧದಲ್ಲಿ ಈ ಮೈಸೂರಿನ ಅರಸರಿಗಾಗಿ ಪ್ರಾಣ ತ್ಯಾಗವನ್ನು ಮಾಡಿದ ಅತ್ಯಂತ ಶ್ರೇಷ್ಠ ವೀರ ಕಲಿಗಳವರು. ಅಂತಹವರ ಮಹಾಸತಿ ಕಲ್ಲು, ವೀರಗಲ್ಲು, ಬೇರೆ ಬೇರೆ ಕಲ್ಲುಗಳು ಅಲ್ಲೆಲ್ಲ ಬಿದ್ದಿದ್ವು, ಎಲ್ಲ ಚಲ್ಲಾಪಿಲಿಯಾಗಿ ಬಿದ್ದಿದ್ವು. ನಮ್ಮ ಮನಸ್ಸಿಗೆ ತುಂಬಾ ದುಃಖ ಆಗ್ತಾ ಇತ್ತು, ಇದೇನ್ ಹಿಂಗಾಗ್ಬಿಡ್ತಲ್ಲ ಅಂತ. ಸೊ ಆ ಊರವ್ರ ಜೊತೆಲಿ ಮಾತಾಡಿದೆ. ನಮಗೆ ಅತ್ಯಂತ ಆಪ್ತರಾದಂತಹ ಪ್ರೇಮ ಮತ್ತು ಶ್ರೀನಿವಾಸ್ ವೀರನ್ಗೆರೆ ಇವರೆಲ್ಲ ಸಹಕಾರ ಕೊಟ್ರು. ಹುಡುಗಿರನ್ನ ಎಲ್ಲ ಕರ್ಕೊಂಡು ಹೋದೆ, ವಿದ್ಯಾರ್ಥಿಗಳನ್ನ. ಒಂದು 3 ದಿನ ಶ್ರಮದಾನ ಮಾಡಿದ್ವಿ, ಮತ್ತೊಂದ್ಸಲ ಶ್ರಮದಾನ ಮಾಡಿದ್ವಿ. ಆದ್ರೆ ನಮ್ಗೆ ಅರ್ಥ ಆಯ್ತು, ಈ ಬ್ರಹ್ಮಾಂಡವಾದ ಕಲ್ಲುಗಳನ್ನ ನಮ್ಮ ವಿದ್ಯಾರ್ಥಿನಿಯರಾಗ್ಲಿ ನಮ್ಮ ಕೈಲಾಗ್ಲಿ ತಗೊಳಕ್ ಆಗಲ್ಲ, ಇದಕ್ಕೆ ಬೇರೆ ಸಹಕಾರ ಬೇಕು ಅಂತ ಹೇಳಿದ್ವಿ. ಆವಾಗ ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆಯ ಉಪನಿರ್ದೇಶಕರಾದಂತಹ ಡಾಕ್ಟರ್ ಮಂಜುಳಾ ಮೇಡಮ್ಗೆ ಹೇಳಿದ್ವಿ. ಹಾಗೇನೆ ಪುರಾತತ್ವ ಇಲಾಖೆಯ ನಿರ್ದೇಶಕರಾದಂತಹ ಕಮಿಷನರ್ ಆದಂತಹ ಶ್ರೀಯುತ ದೇವರಾಜ್ ಅವರಿಗೆ ಮನವಿ ಮಾಡಿದ್ವಿ. ಅವರು ಊರವರ ಮನವಿಯನ್ನ ಪುರಸ್ಕರಿಸಿ, ನಮ್ಮ ಮನವಿಯನ್ನ ಪುರಸ್ಕರಿಸಿ ಸರ್ಕಾರದಿಂದ 10 ಲಕ್ಷಗಳ ಅನುದಾನವನ್ನ ಕೊಟ್ರು. ಇವತ್ತು ಆ ಜಾಗ ಹೋಗಿ ನೋಡ್ಬೇಕು ನೀವು. ಡೆಫಿನೆಟ್ಲಿ 110 ವೀರಗಲ್ಲೆಗಳು ಲೈನಲ್ಲಿ ನಿಂತಿದ್ದಾವೆ. ಒಂದು ಇತಿಹಾಸವೇ ಅನಾವರಣ ಆಗಿದೆ. ಈ ತರ ಇತ್ತ ಅಂತ ಅನಿಸ್ಬಿಡುತ್ತೆ. ಕರ್ನಾಟಕದಲ್ಲಿ ಇಷ್ಟು ಅದ್ಭುತವಾದ ಇತಿಹಾಸ ಇದೆಯಾ ಅಂತ ಅನಿಸ್ಬಿಡುತ್ತೆ. 101 ವೀರಗಲ್ಲಿರೋದು, 110 ಇದೆ 110 ವೀರಗಲ್ಲು. ನೀವು ಯೋಚನೆ ಮಾಡಿ, ಆ ಕಾಲದ ವೀರ ಹುತಾತ್ಮರವರೆಲ್ಲ